ರೇಡಿಯೋಥೆರಪಿ ಮೆಷಿನ್ ಕೆಟ್ಟು ನಿಂತು ವರ್ಷ ಕಳೆದು ಹೋಗಿದೆ. ಸರ್ಕಾರ ಹೊಸ ಮೆಷಿನ್ ಕೊಟ್ಟರೂ ಯಾವುದೇ ಉಪಯೋಗಕ್ಕೆ ಬರ್ತಾ ಇಲ್ಲ. ರೋಗಿಗಳ ಟ್ರೀಟ್ಮೆಂಟ್ಗೆ ಬರಬೇಕಿದ್ದ ಥೆರಪಿ ಮೆಷಿನ್ಗಳು ಮೂಲೆಗುಂಪಾಗ್ತಾ ಇವೆ. ಇದರಿಂದಾಗಿ ಚಿಕಿತ್ಸೆ ಪಡೆದೇ ಒದ್ದಾಡ್ತಾ ಇದ್ದಾರೆ. ಯಾವಾಗ ಇದಕ್ಕೆ ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ಯಾವ ಜಿಲ್ಲೆಯಲ್ಲಿ ಏನ್ ಸಮಸ್ಯೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಮೂಳೆಗೆ ಸೀಮಿತವಾಯ್ತಾ ರೇಡಿಯೋಥೆರಪಿ ಮಿಷನ್? ಕ್ಯಾನ್ಸರ್ ರೋಗಿಗಳ ಪರದಾಟ ಸಿಡಿದ ಶ್ರೀರಾಮುಲು. ರೇಡಿಯೋಥೆರಪಿ ಅಂದರೆ ಕ್ಯಾನ್ಸರ್ ರೋಗಿಗಳಿಗೆ ಸಂಜೀವಿನಿ ಇತ್ತಂತೆ. ಆದರೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿರೋ ರೇಡಿಯೋಥೆರಪಿ ಕೆಲಸಕ್ಕೆ ಬಾರದಂತಾಗಿದೆ. ಇದರಿಂದ ರೋಗಿಗಳು ಪರದಾಡ್ತಿದ್ದು ಟ್ರೀಟ್ಮೆಂಟ್ ಸಿಗದೆ ಕಂಗಾಲಾಗಿದ್ದಾರೆ. 2004ರಲ್ಲಿ ಬಳ್ಳಾರಿ ವಿಮ್ಸ್ನಲ್ಲಿ ಕ್ಯಾನ್ಸರ್ ವಿಭಾಗ ಆರಂಭವಾಗಿದೆ. ಅಂದಿನಿಂದ ಈವರೆಗೂ ಬಳಕೆ ಮಾಡುತ್ತಿದ್ದ ರೇಡಿಯೋಥೆರಪಿ ಮಷಿನ್ ಕಳೆದ ವರ್ಷ ಹಾಳಾಗಿದೆ. ಆದರೆ ಈವರೆಗೂ ಅದನ್ನ ಸರಿಪಡಿಸಿಲ್ಲ. ಇನ್ನು ಈ ಮಷಿನ್ ಹಾಳಾದ ಬಳಿಕ ಸರ್ಕಾರ 9 ಕೋಟಿ ಬೆಲೆ ಬಾಳುವ ಹೊಸ ಮಷಿನ್ ಕೊಟ್ಟಿದೆ. ಆದರೆ ಹಳೆ ಮಷಿನ್ ತೆರವು ಮಾಡಿ ಹೊಸ ಮಷಿನ್ ಬಳಸಲು ಆಟೋಮೆಟಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಅನುಮತಿ ಕೊಡಬೇಕು. ಆದರೆ ಇಲ್ಲಿ ಹೊಸ ಮಷಿನ್ ಬಳಕೆಗೆ ಎಇಆರ್ಬಿ ಅನುಮತಿ ಕೊಟ್ಟಿಲ್ವಂತೆ. ಬಳಕೆ ಮಾಡೋದಕ್ಕೆ ಎಇಆರ್ಬಿ ಇವ್ರದ್ದು ಅಪ್ರೂವಲ್ ಬೇಕಾಗುತ್ತೆ. ಈಗ ನಮ್ದು ಹಳೆ ಮಿಷನ್ ಡಿಕಮಿಷನ್ ಮಾಡ್ಬೇಕಂದ್ರೂ ಅವ್ರ ಪರ್ಮಿಷನ್ ಬೇಕು. ಅವ್ರ ಪರ್ಮಿಷನ್ ಸಿಕ್ಕ ನಂತರ ಅದನ್ನ ಡಿಕಮಿಷನ್ ಮಾಡಿ ಹೊಸ ಮಿಷನ್ನ ಮತ್ತೆ ಇನ್ಸ್ಟಾಲ್ ಮಾಡಿ ಇದು ಮಾಡಿ. ರಾಜ್ಯದ ಬೇರೆ ಬೇರೆ ಕಡೆ ಹೊಸ ಮಷಿನ್ ಇನ್ಸ್ಟಾಲ್ ಮಾಡಲಾಗಿತ್ತಂತೆ. ಅವು ಸರಿಯಾಗಿ ವರ್ಕ್ ಮಾಡಿದ್ರೆ ಬಳ್ಳಾರಿಯ ವಿಮ್ಸ್ನಲ್ಲಿ ಎಇಆರ್ಬಿ ಅನುಮತಿ ಕೊಡ್ತಾರಂತೆ. ಹೀಗಾಗಿ ಹೊಸ ಮಷಿನ್ ಅನ್ನ ಆಸ್ಪತ್ರೆಯ ಹೊರಗಿಟ್ಟು 3 ತಿಂಗಳಾಗಿದೆ. ಬಳ್ಳಾರಿ ಮಾತ್ರವಲ್ಲದೆ ವಿಜಯನಗರ, ಕೊಪ್ಪಳ, ರಾಯಚೂರು ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಗುಡುಗಿದ್ರು. ಇವತ್ತು ಕ್ಯಾನ್ಸರ್ ಪೇಷಂಟ್ಗಳಿಗೆ ಕೊಪ್ಪಳ, ರಾಯಚೂರು, ಬಳ್ಳಾರಿ ಇವೆಲ್ಲಗಳು ಜನರಲ್ಲಿ ಬರ್ತಾ ಇರೋ ಕಾರಣ ಪ್ರೆಷರ್ ವರ್ಕ್ಲೋಡ್ ಜಾಸ್ತಿ ಇದೆ. ಇವತ್ತು ವರ್ಕ್ಲೋಡ್ ಜಾಸ್ತಿ ಇದೆ ಅಂತ ಹೇಳಿ ಅದು ಕದಾಕೊಂಡು ಕುಂತಾರೆ. ಇವತ್ತು ಕನಿಷ್ಠ ಅವ್ರಿಗೆ ಸ್ವಲ್ಪನ ಕಾಮನ್ ಸೆನ್ಸ್ ಇರಬೇಕಲ್ಲ. ಆರೋಗ್ಯ ವ್ಯವಸ್ಥೆಯನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡೋಂಥ ಕೆಲಸ ಮಾಡಿದಾರ. ಒಟ್ನಲ್ಲಿ ಹೊಸ ರೇಡಿಯೋಥೆರಪಿ ಮಿಷನ್ ಅನ್ನ ಆದಷ್ಟು ಬೇಗ ಅಳವಡಿಸಿ ರೋಗಿಗಳಿಗೆ ಚಿಕಿತ್ಸೆಗೆ ಅನುವು ಮಾಡಿಕೊಡಬೇಕಿದೆ. ವಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಮಾಡಿರ್ತಕ್ಕಂಥ ಎಡವಟ್ಟಿನಿಂದ ಕ್ಯಾನ್ಸರ್ ರೋಗಿಗಳಿಗೆ ಏನು ಸಂಜೀವಿನಿ ಆಗಿರ್ತಕ್ಕಂಥ ರೇಡಿಯೋಥೆರಪಿ ಮಿಷಿನ್ ತಂದು 4 ತಿಂಗಳಾದರೂ ಕೂಡ ಈವರೆಗೂ ಉದ್ಘಾಟನೆ ಮಾಡಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಸಿಬ್ಬಂದಿ ಕೊರತೆ ಮತ್ತು ಇನ್ಸ್ಟಾಲೇಷನ್ ಪ್ರಾಬ್ಲಮ್ ಅಂತೇಳಿ ಈವರೆಗೂ ಇನಾಗ್ರೇಷನ್ ಮಾಡಿಲ್ಲ. ಹೀಗಾಗಿ ತಂದಂಥ 4 ತಿಂಗಳಿಂದ ಮಿಷಿನ್ ಹೊರಗಡೆನೇ ಬಿದ್ದಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.